ಬಿಎಂಟಿಸಿ ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಸರಣಿ ಶಾಕ್ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ವಿಧಾನ ಪರಿಷತ್ನಲ್ಲಿ ಮಾತನಾಡಿರೋ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ 2014ರಿಂದ ಇಲ್ಲಿವರೆಗೂ ನೀರಿನ ದರ ಏರಿಕೆ ಮಾಡಿಲ್ಲ, ಹೀಗಾಗಿ 1 ಪೈಸೆ ಆದರೂ ಜಾಸ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. 6ರಿಂದ 7 ಪೈಸೆ ಜಾಸ್ತಿ ಕೇಳಿದ್ರಂತೆ ಜಲಮಂಡಳಿಯವರು. ಆದರೆ ನಾನು 1 ಪೈಸೆ ಆದರೂ ಓಕೆ ಅಂತ ಹೇಳಿದ್ದೀನಿ. ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗದಂತೆ ಎಲ್ಲಾ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. 2014ರಿಂದ ವಾಟರ್ ಪ್ರೈಸ್ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸಾ ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸಾ. ಅವ್ರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ ಬೇಡರಪ್ಪ, ಸರಿ 1 ಪೈಸಾ ಮಾಡು, ನೆಕ್ಸ್ಟ್ ಅದನ್ನ ನೋಡೋಣ ಅಂತ ಹೇಳಿದ್ದೀನಿ. ಅದನ್ನ ಈಗ ನಮ್ದು ಬಜೆಟ್ ಮೀಟಿಂಗ್ ಇದೆ, ಅವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ ಕರೆದ್ಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕನ್ ದಿಸ್. ಕಾಂಗ್ರೆಸ್ ಸರ್ಕಾರ ಬೇಸಿಕಲಿ ವಾಟರ್ದ ಹೇಳ್ತಿಲ್ಲ, ಬೇಸಿಕಲಿ ಗ್ಯಾರಂಟಿ ತೆರಿಗೆ ಅಥವಾ ಸಿಕ್ಕ ಕಡೆ ಜನರಿಗೆ ಬಾರಿಸಿ ಕಪಾಳಕ್ಕೆ ಬಾರಿಸುವ ಸರ್ಕಾರ. ಅದ್ರಲ್ಲಿ ಏನು ಅನುಮಾನನೇ ಇಲ್ಲ. ಇವರು ಬಂದ ಮೇಲೆ ಅಧಿಕಾರಕ್ಕೆ ಎಲ್ಲೆಲ್ಲಿ ಸಿಕ್ಕತ್ತೋ ಅಲ್ಲೆಲ್ಲ ಕಡೆ ಮಾಡಿದ್ದಾರೆ. ರೀ ಡಿ ಕೆ ಶಿ ಅವರೇ, ನೀವು ಯಾವಾಗಲೂ ಸಿಕ್ಕಿದಾಗ ಹೇಳಬೇಕು ಅಂದ್ಕೊಂಡಿದ್ದೆ, ಇವತ್ತೇ ಸಿಕ್ಬಿಡ್ತು ಟೈಮು. ಓಲಿ ಆ ಹೆಣ ಸುಡೋದೊಂದು ಜಾಸ್ತಿ ಮಾಡಿಲ್ವಲ್ರಪ್ಪ. ಕೊನೆಗಳಿಗೆಲ್ಲೂ ಅದೊಂದು ಮಾಡ್ರಪ್ಪ, ಭಾಳ ವರ್ಷ ಆಗಿದೆ ಮಾಡಿಪ್ಪ ಅದೊಂದನ್ನು. ಹೆಣ ಸುಡೋದೊಂದು ವಿದ್ಯುತ್ ಚಿತ್ರೀಕರಣ ಹಾಂ, ಅದೇನು ಅಷ್ಟು ಚೀಪಾಗಿ ಇಟ್ಟಿದ್ದೀರಿ. ಥೋ, ನಾಚಿಕೆ ಆಗಲ್ಲ ಸರ್ಕಾರಕ್ಕೆ? ಸ್ವಲ್ಪ ರೈಸ್ ಮಾಡ್ಕೊಳ್ಳಿ ಅದನ್ನು, ಅದೊಂದು ಬಾಕಿ ಇದೆ. ಏನ್ಯಾವ ನೀರಿಂದು ಐ ಕಂಪ್ಲೀಟ್ಲಿ ಅಕ್ಸೆಪ್ಟ್. 7 ವರ್ಷ 8 ವರ್ಷ 9 ವರ್ಷ ಎಲ್ಲ ರೈಸ್ ಮಾಡ್ತಿದ್ರಿ. ದಿಸ್ ಇಸ್ ದಿ ಪ್ರಾಬ್ಲಮ್ ಆಫ್ ಎ ಅಡ್ಮಿನಿಸ್ಟ್ರೇಷನ್. ರಾಜಕಾರಣ ಮತ್ತು ಮತಗಳಿಗೋಸ್ಕರ ಚುನಾವಣೆಗಳು ಮತ್ತು ಚುನಾವಣೆ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ಪಷ್ಟ ಮತ್ತು ಕಾಠಿಣ್ಯಯುತವಾದಂತಹ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ತಾಕತ್ತಿಲ್ಲದೆ ಇರೋರೆಲ್ಲ ಅಧಿಕಾರಕ್ಕೆ ಬಂದರೆ ಹಿಂಗೆ ಆಗೋದು. ನಂಬರ್ 1. ನಂಬರ್ 2, ಜಲಮಂಡಳಿಯ ಮೂಲ ಸಮಸ್ಯೆಯಾಗಿರೋದು ನೀರಿನ ಪೋಲು. ಅದು ನಮ್ಮ ಕೈಲಿ ಇವತ್ತಿಗೂ ಅಡ್ರೆಸ್ ಮಾಡೋಕ್ಕಾಗಿಲ್ಲ. 30 to 40% ಆಫ್ ವಾಟರ್ ಈಸ್ ವೇಸ್ಟೆಡ್. ನಮ್ಮ ಇಲ್ಲಿ ಇವತ್ತೂ ಮಾಡೋಕ್ಕಾಗಿಲ್ಲ. 1 ಪೈಸಾ ಮೇಲ್ನೋಟಕ್ಕೆ ದೊಡ್ಡದಲ್ಲ. 1 ಲೀಟ್ರಿಗೆ 1 ಪೈಸಾ ಏನ್ರಿ ಚಿಲ್ಲರೆ ಮಾತಾಡ್ತೀರಿ ಸುಮ್ಮನೆ. 1 ಪೈಸಕ್ಕೆ ಏನ್ರಿ ಇದೆ ಇವತ್ತು ಬೆಲೆ? ಸುಮ್ಮನೆ ಮಾತಾಡ್ತೀರಲ್ಲ. 1 ಲೀಟ್ರಿಗೆ 1 ಪೈಸಾ ಅಂತ ಲೆಕ್ಕ ಇಡ್ತೀವಿ. ಬಟ್ ಒಂದು ಗುಡ್ ರೀಸನಬಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ 10,000 ಲೀಟ್ರಿಗೆ ಹೋಗ್ತೀರಿ. ರೀಸನಬಲಿ 10-15 ಸಾವಿರಕ್ಕೆ ಹೋಗ್ತೀರಿ. ಅಂಥವ್ರಿಗೆ ಒಂದು 150 ರೂಪಾಯಿವರೆಗೂ ಬರುತ್ತೆ, 150-200 ರೂಪಾಯಿವರೆಗೂ ಬರುತ್ತದು. ಅದು ತೋರಿಸೋದು ಹಿಂಗೆ 1 ಪೈಸೆ ಅಂತ, ಅದು ಅಲ್ಲಿಗೆ ಬರುತ್ತೆ. ಅದಾದ್ಮೇಲೆ ಅದಕ್ಕೆ ಸರ್ಚಾರ್ಜು, ಪರ್ಚಾರ್ಜು, DK ಟ್ಯಾಕ್ಸು, ಸಿದ್ದರಾಮಯ್ಯ ಟ್ಯಾಕ್ಸು, ರಾಹುಲ್ ಗಾಂಧಿ ಟ್ಯಾಕ್ಸು, ಕಾಂಗ್ರೆಸ್ ಟ್ಯಾಕ್ಸು, ಗ್ಯಾರಂಟಿ ಟ್ಯಾಕ್ಸು ಎಲ್ಲ ಸೇರ್ಕೊಂಡು ಇನ್ನೇನಾರು ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಅದು ಬರುತ್ತೆ. ಬಟ್ ದೇರ್ ಹಸ್ ಟು ಬಿ ಸಮ್ ಸಿಸ್ಟಮ್ ಪ್ರೈಸಸ್ಸಲ್ಲಿ ಕಂಟ್ರೋಲ್ಗೆ. ನಮ್ಮಲ್ಲಿ ಆಗ್ತಿರೋದೇನು? ಸರ್ಕಾರಿ ವೆಚ್ಚವನ್ನು ನಿಯಂತ್ರಣ ಮಾಡುವ ಕಡೆಗೆ ಒಬ್ಬನೂ ಗಮನ ಕೊಡಲ್ಲ. ಹೆಚ್ಚಾಗ್ತಾನೇ ಇದೆ. ಇನ್ನೊಂದು ಕಡೆ ಸರ್ಕಾರಿ ವ್ಯವಸ್ಥೆಯಲ್ಲಿರುವ ಪೋಲು ಮತ್ತು ದುರ್ಬಳಕೆಯನ್ನು ಸರಿ ಮಾಡುವ ಪ್ರಯತ್ನಕ್ಕೆ ಒಬ್ಬನೂ ಹೋಗಲ್ಲ. ಹಾಗಾಗಿ ಅದು ಹೆಚ್ಚಾಗ್ತಾನೇ ಇದೆ. ಹಾಗಾಗಿ ನೀವು ಎಷ್ಟು ಟ್ಯಾಕ್ಸಲ್ಲಿ ಸ್ವೀಕಾರ ಮಾಡಿದ್ರು ನಿಮಗೆ ಸಾಲದೇ ಇಲ್ಲ. ಸಿದ್ದರಾಮಯ್ಯನವರು ಕರ್ನಾಟಕ ತಗೊಂಡೋಗಿ ದಿವಾಳಿ ಅಂಚಿನಲ್ಲಿ ನಿಲ್ಲಿಸಿ 4.5 ಲಕ್ಷ ಕೋಟಿ ಸಾಲ ಮಾಡಿ ಇಟ್ಟು ಹೋಗ್ತಾ ಇರ್ತಾರೆ. ಈಗ ವೀಲ್ ಚೇರಲ್ಲಿ ನಾಳೆ ಇದ್ರಲ್ಲಿ ಚಳಿ ಬಂದವ್ರ ತರ ಆದ್ರೂ ಆರ್ಥಿಕ ಶಿಸ್ತಲ್ಲಿದ್ದೀನಿ ಅಂತ ಹೇಳ್ಕೋತಾರೆ. ದಿಸ್ ಇಸ್ ವಾಟ್ ವಿಲ್ ಹ್ಯಾಪನ್. ಈಗಲೂ ಹೇಳ್ತೀನಿ, 6.5 ಲಕ್ಷಕ್ಕೋ 7 ಲಕ್ಷಕ್ಕೋ ಬಂದಂಗಿದೆ. ನೀವು 7.8 ಚಿಲ್ಡ್ರಕ್ಕೆ ಬಂದಿದ್ದೀರಿ. ಓಕೆ, ವಿಚ್ ಈಸ್ ರಫ್ಲಿ ಟ್ವೈಸ್ ದಿ ಬಜೆಟ್ ಸೈಜ್ ನಿಮ್ದು. ರಫ್ಲಿ 4+8 ಆಲ್ಮೋಸ್ಟ್ ಅಂತ ಇಟ್ಕೊಳ್ಳೋಣ. ಈಚೆ ಆಚೆ ಲೆಕ್ಕಾಚಾರ ಹಿಡಿದ್ಬಿಟ್ರೆ ನಾನು ಕರೆಕ್ಟ್ 15,000 ಕೋಟಿ ಕಡಿಮೆ ಅಷ್ಟೇ. ಬಿಕಾರಿಗಳಾಗಕ್ಕೆ ಇದಕ್ಕಿಂತ ಏನಾದ್ರು ಬೇಕಾ? ನೋಡ್ತೀರಿ ನಿಮ್ಮಂಥ ಬುರುಡೆ ದಾಸರದ್ದು ಪರಿಸ್ಥಿತಿ ಎಲ್ಲಿಗೆ ಬರುತ್ತೆ ಇರೋದು ನೋಡ್ತಾ ಇರಿ. ಪಕ್ಕದಲ್ಲಿ ಕಾಣಿಸ್ತಾ ಇದೆ ಕೇರಳ ಕತೆ ಏನಾಗಿದೆ ಅಂತ, ಪಕ್ಕದಲ್ಲಿ ಕಾಣಿಸ್ತಿದೆ. ನೋಡ್ತೀರಿ ನೀವು, ಮಜಾ ತಗೊಳ್ಳಿ, ನೋಡ್ತಾ ಇರಿ. ಈಗ ಅಷ್ಟೊತ್ತಿಗೆ ಆವಾಗ ಸಿದ್ದರಾಮಯ್ಯವ್ರ ಅಧಿಕಾರದಲ್ಲಿ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನಗೆ. ನಾನೆಲ್ಲ ಮ್ಯಾನೇಜ್ ಮಾಡಿದ್ದೆ, ಈಗಿರೋರು ಸರಿ ಇಲ್ಲ ಅಂತ ಬಂದ್ಬಿಟ್ಟು ಆಗೋಯ್ತಲ್ಲ, ಇನ್ನೊಬ್ಬರ ಮೇಲೆ ಹಾಕಿದ್ರೆ ಆಯ್ತಲ್ಲ. ಅದರ ಎಫೆಕ್ಟ್ ಈಗಿರೋದಿಲ್ಲ. ಎಸ್ ಅಷ್ಟೇ.